ಹಾಯ್ ಎಲ್ಲರಿಗೂ ನನ್ನ ವಿಡಿಯೋಸ್ ನೋಡೋದು ತುಂಬ ಜನ ಟೈಲರ್ಸೇ ಬಿಗಿನರ್ಸ್ ಆಗಿರ್ಬೋದು ಟೈಲರಿಂಗ್ ಕಲ್ತಂಥವ್ರು ಆಗಿರ್ಬೋದು ನಮ್ಮ ವಿಡಿಯೋನ ತುಂಬ ನೋಡ್ತಾರೆ ಹಾಗೆ ಕಮೆಂಟ್ ಸಹ ಮಾಡ್ತಾರೆ. ಆದರೆ ಇದು ಗುರುವಾರದ ವಿಡಿಯೋ. ಗುರುವಾರ ಸಂಜೆ ಒಂದು 9-9:30 ಆಗಿರ್ಬೋದು. ನೋಡಿ, ಇಷ್ಟು ಬಟ್ಟೆನ ನಾನು ಎಲ್ಲ ಬ್ಲೌಸ್ಗಳನ್ನು ಕಟ್ ಮಾಡಿ ಆ ಅಳತೆ ಬ್ಲೌಸ್ ಜೊತೆಗೆ ಇಟ್ಟಿದ್ದೆ. ಯಾಕಂದರೆ ನಾನೀಗ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 9:30 ಟೈಮ್ ಆಗಿತ್ತು ಅನಿಸುತ್ತೆ. ಅರ್ಧ ಕಟ್ಟಿಂಗ್ ಮಾಡಿದ್ದೀನಿ. ನಾನು ಇವಾಗ ರಾತ್ರಿ ಎಷ್ಟೊತ್ತಾದ್ರೂ ಕಟ್ಟಿಂಗ್ ಮಾಡಿಬಿಟ್ಟು ಮಲ್ಕೊಬೇಕು. ಅದಕ್ಕೂ ಮೊದಲು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ತುಂಬ ಜನಕ್ಕೆ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾ ಇರ್ತಾರೆ, ಬಟ್ಟೆನೂ ಸಹ ತುಂಬಾ ಬರ್ತಾ ಇರುತ್ತೆ. ಆದರೆ ನಾವು ಮನೇಲಿ ಟೈಲರಿಂಗ್ ಮಾಡೋದು ನಮಗೆ ಇಂಟ್ರೆಸ್ಟೇ ಇಲ್ಲ, ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ, ಹೇಗೆ ಅಂತ ಹೇಳ್ತಾರೆ. ನಾನು ಏನು ಕೆಲಸನೂ ಮಾಡಲ್ಲ, ಬಟ್ಟೆ ತುಂಬ ಬರುತ್ತೆ, ಆದರೂ ನಾನು ಸ್ಟಿಚ್ ಮಾಡೋದೇ ಇಲ್ಲ. ನನಗೆ ಸಂಜೆ ಆದ ತಕ್ಷಣ ನನಗೆ ಏನೋ ಕೆಲಸಕ್ಕಷ್ಟು ಇಂಟ್ರೆಸ್ಟ್ ಇರಲ್ಲ. ಬೆಳಗ್ಗೆ ಆಗ್ತಿದ್ದಂಗೆ ಮನೆ ಕೆಲಸಗಳು ತುಂಬ ಇರ್ತವೆ, ಏನು ಮಾಡೋದು ಅಂತ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಆಗಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೆಲಸ ಮತ್ತು ಹಾಗೆ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಸಹಿತ ಚೆನ್ನಾಗಿ ನೋಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಈ ಬೇಸಿಗೆ ಟೈಮಲ್ಲಂತೂ ಟೈಲರ್ಸ್ಗಳಿಗೆ ತುಂಬಾ ಒಂದು ಕಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಕೂತು ಕೆಲಸ ಮಾಡಬೇಕಾಗತ್ತೆ, ಒಂದೇ ಕಡೆ ನಾವಿದ್ದು ಕೆಲಸ ಮಾಡಬೇಕಾಗತ್ತೆ. ತುಂಬ ಶೆಕೆ ಆಯಿತು ನಮಗೆ ಬಟ್ಟೆ ಹೊಲಿಯೋ ಜಾಗದಲ್ಲಿ ಅಂತ ಹೇಳಿದ್ರೆ ಎದ್ದೋಗಿ ಬೇರೆ ಕಡೆ ಈ ಒಂದು ವಾಕಿಂಗ್ ಮಾಡ್ಕೊಬರೋಂಥ ತುಂಬ ಟೈಮು ಇರಲ್ಲ. ಯಾಕಂದರೆ ಈಗ ಸೀಸನ್ ಸ್ಟಾರ್ಟ್ ಆಗಿರುತ್ತೆ. ನಾನು ಹೆಚ್ಚು ಕಡಿಮೆ ಒಂದು 10-12 ಬ್ಲೌಸು ಕಟ್ಟಿಂಗ್ ಮಾಡೋದಕ್ಕೆ ಇಟ್ಕೊಂಡೆ. 9:30ಗೆ ಸ್ಟಾರ್ಟ್ ಮಾಡಿದ್ದೆ, ಎಷ್ಟೊತ್ತು ತನಕ ಕಟ್ಟಿಂಗ್ ಮಾಡಿದೆ ಅಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಿಮಗೂ ಸಹಿತ ಇದೇ ರೀತಿ ಮೋಟಿವೇಶನ್ ಬಂದ್ಬಿಟ್ಟು ನೀವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನನ್ನ ವಿಡಿಯೋನ ದಿನಾಗಲೂ ವಾಚ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನು ತುಂಬ ವರ್ಷದಿಂದ ಮನೆಯಲ್ಲೇ ಟೈಲರಿಂಗ್ ಮಾಡೋದ್ರಿಂದ ನನಗೆ ಯಾವುದೇ ಥರ ಬೇಜಾರಿಲ್ಲ. ನನ್ನ ಕೆಲಸ ಏನು, ನಾನು ಅಡುಗೆ ಕೆಲಸ ಮಾಡ್ಕೊಳ್ತೀನಿ, ಮಕ್ಳು ನೋಡ್ಕೊಳ್ತೀನಿ, ಮನೆಯವ್ರು ನೋಡ್ಕೊಳ್ತೀನಿ. ಆಮೇಲೆ ನೆಕ್ಸ್ಟು ನಾನು ಸ್ಟಿಚಿಂಗಿಗೆ ಕಟ್ಟಿಂಗಿಗೆ ಬಂದುಬಿಡ್ತೀನಿ. ನಾನು ಕಟ್ಟಿಂಗನ್ನು ದಿನ ಇಡೀ ಮಾಡೋದಿಲ್ಲ. ನಾನು ಈ ರೀತಿ ನೈಟ್ ಟೈಮಲ್ಲಿ ಬಟ್ಟೆ ಹೊಲಿದೇ ಇರೋ ಕಾರಣ ನಾನು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ. ಹಾಗೆ ಮನೆಯವರಿಗೆ ಟೈಮ್ ಆದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡೋಕ್ಕಿರುತ್ತೆ. ಹಾಗೆ ಊಟ ಹಾಕೋದಾಗಲಿ ಏನಾದರೂ ಅಡುಗೆ ಮಾಡ್ಕೊಳ್ಳೋದಾಗಲಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ತೀನಿ. ಯಾವುದೇ ಥರ ಟೆನ್ಷನ್ ಆಗೋಲ್ಲ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಮನೆಯಲ್ಲಿ ನೀವು ಹೇಗೆ ಟೈಲರಿಂಗ್ ಮಾಡ್ತೀರಾ, ನಮಗೆ ಮನೇಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ, ಮನೇಲಾಗಿದ್ದರೆ ನಾನು ಅಷ್ಟು ಬಟ್ಟೆಗಳನ್ನು ಹೊಲಿತಾನೆ ಇರಲಿಲ್ಲ, ಶಾಪ್ ಇಟ್ಕೊಂಡಿದ್ದಕ್ಕೆ ಇಷ್ಟು ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ನಾವು ಆ ರೀತಿ ಮಾಡಬಾರ್ದು. ಒಂದು ಟೈಮ್ ಟೇಬಲನ್ನು ಹಾಕೊಬೇಕು. ಬೆಳಗ್ಗೆ ಕೆಲಸ ಇಷ್ಟೊತ್ತಿಗೆ ಮುಗಿಸ್ತೀವಿ, ಇಷ್ಟೊತ್ತಿಗೆ ಸ್ಟಿಚ್ ಮಾಡೋದಕ್ಕೆ ಕೂರ್ತೀವಿ, ಹಾಗೆ ಈ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತೀವಿ ಅಂಥೇಳಿ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನೀಟಾಗಿ ಕೆಲಸಗಳನ್ನು ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ. ನಾನು ಹಿಂದಿನ ವಿಡಿಯೋಗಳೆಲ್ಲ ಹೇಳಿದ್ದೆ ನಿಮಗೆ, ನೈಟಲ್ಲೇ ಕಟ್ ಮಾಡಿ ಇಟ್ಕೊಳ್ಳಿ, ಲೈನಿಂಗನ್ನು ತರಿಸ್ಕೊಳ್ಳಿ ಅಂತೇಳಿ. ಫ್ರೆಂಡ್ಸ್, ನಂದು ಏನಾಗುತ್ತೆ, ಬೆಳಗ್ಗೆ ನಾನು ಎದ್ದ ತಕ್ಷಣ ಯಾವ ಬಟ್ಟೆ ಹೊಲಿಬೇಕು ಅನ್ನೋದನ್ನು, ಸ್ಟಿಚ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ. ನೋಡಿ, ಎಂಬ್ರಾಯ್ಡ್ರಿ ಕ್ಲಾಸಿಗೆ ಸಮೇತ ಹೋಗಿದೆ, ಎಂಬ್ರಾಯ್ಡ್ರಿ ಸಹಿತ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ, ಇವಳಿಗೆ ಟೈಲರಿಂಗ್ ಇದ್ದು ಯೂಟ್ಯೂಬ್ ಚಾನಲ್ ಇದ್ದು ಎಂಬ್ರಾಯ್ಡ್ರಿ ಯಾಕೆ ಬೇಕು ಅಂತ. ಇಲ್ಲ, ನನಗೆ ಒಟ್ಟು ನಾನು ಕಲಿಬೇಕು ಅನ್ನೋದೊಂದು ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಕಲಿತಾ ಇದ್ದೀನಿ. ನೋಡಿ, ನಾನು ಆಗಲೇ ಮನೆಯವರಿಗೆ ಮಗನಿಗೆಲ್ಲ ಊಟ ಹಾಕಿಬಿಟ್ಟು ಸುಮಾರು ಟೈಮ್ ಆಗಿತ್ತು. ಮತ್ತು ನಾನು ಊಟ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಯಾವುದೇ ಥರ ಸ್ಟಿಚಿಂಗನ್ನು ಮಾಡೋದಿಲ್ಲ, ಫುಲ್ಲು ಕಟ್ಟಿಂಗ್ ಮಾಡಿ ದಾರ ಪ್ರತಿಯೊಂದು ರೆಡಿ ಮಾಡಿ ನೀವು ಇಟ್ಕೊಳ್ಳಿ. ಬೆಳಗ್ಗೆ ಸ್ವಲ್ಪ ಲೇಟ್ ಆದ್ರೂ ಸಹಿತ ನಿಮಗೆ ಆರಾಮಾಗಿ ಹೊಲಿಯೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಬೇಗ ಸ್ಟಿಚ್ ಮಾಡ್ತೀರಾ. ಹಾಗೆ ನನಗೆ ಸಂಜೆ 6 ಗಂಟೆ ಆಗ್ತಿದ್ದಂಗೆ ನಾನು ಇವತ್ತು ಯಾವ್ಯಾವ ಬಟ್ಟೆಗಳನ್ನು ಕಟ್ ಮಾಡಬೇಕು, ಯಾವ್ಯಾವ ಬ್ಲೌಸಿಂದು ಲೈನಿಂಗ್ ತರಿಸ್ಬೇಕು, ಯಾರ್ಯಾರು ನನಗೆ ಕೊಡೋದಕ್ಕೆ ಅರ್ಜೆಂಟ್ ಹೇಳಿದ್ದಾರೆ ಅನ್ನೋದು ನನ್ನ ತಲೆಯಲ್ಲಿ ಬರುತ್ತೆ. ಅದೇ ಬೆಳಗಿನ ಜಾವ ಆಗ್ತಿದ್ದಂಗೆ ನಾನು ಇವತ್ತು ಎಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು, ಏನೆಲ್ಲ ಮಾಡಬೇಕು, ಯಾರಿಗೆಲ್ಲ ಬ್ಲೌಸ್ಗಳನ್ನು ಕೊಡಬೇಕು ಅನ್ನೋದು ನನ್ನ ಥಾಟ್ ಬರುತ್ತೆ. ಒಂದು ಸ್ವಲ್ಪ ಮಧ್ಯಾಂತರದಲ್ಲಿ ನಾನು ಇವತ್ತು ಯಾವ ವಿಡಿಯೋ ಹಾಕ್ಬೋದು, ಏನು ವಿಡಿಯೋ ಮಾಡ್ಬೋದು ಅನ್ನೋದು ಬರುತ್ತೆ. ಮತ್ತು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗಿರೋದ್ರಿಂದ ಎಂಬ್ರಾಯ್ಡ್ರಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಒಂಥರ ಒಬ್ಬೊಬ್ರಿಗಂತೂ ಇದು ತುಂಬಾ ಹೆವಿ ಅನಿಸುತ್ತೆ. ನನಗೆ ಆ ಥರ ಏನೂ ಇಲ್ಲ. ಈ ಕೆಲಸದಲ್ಲಿ ನನಗೆ ಖುಷಿ ಇದೆ, ನಾನು ಖುಷಿಯಿಂದನೇ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಖುಷಿ ಇರೋ ಕೆಲಸದಲ್ಲಿ ನಾವು ತುಂಬ ಟೈಮು ಕಳೆಯೋದಕ್ಕೆ ಇಷ್ಟಪಡ್ತೀವಿ. ಬಲವಂತವಾಗಿ ನಾವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಯಾರಾದರೂ ಬಲವಂತದಿಂದ ನಾವೇನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕೆಲಸ ಸಹ ಪರ್ಫೆಕ್ಟಾಗಿ ಮಾಡೋದಿಲ್ಲ, ಹಾಗೆ ಇಂಟ್ರೆಸ್ಟ್ ಸಹ ಇರೋದಿಲ್ಲ. ಇದು ನನಗೆ ಇಷ್ಟವಾದ ಕೆಲಸ. ನನಗೀಗ ಟೈಲರಿಂಗ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇಲ್ಲ. ಹಾಗೆ
ನನಗೆ ಒಂದು ಸ್ಟಿಚಿಂಗ್ ಮಾಡ್ತಾ ಇರಬೇಕು, ಕಟ್ಟಿಂಗ್ ಮಾಡ್ತಾ ಇರಬೇಕು, ನಾನು ಕೆಲಸಗಳನ್ನು ಮಾಡ್ತಾ ಇರಬೇಕು. ಟೈಮ್ ವೇಸ್ಟ್ ಅಂತೂ ನಾನು ಒಂದು ನಿಮಿಷ ಮಾಡಲ್ಲ. ಯಾಕಂದರೆ ನಾವು ಈಗ ಒಂದು ಟೈಮ್ ವೇಸ್ಟ್ ಮಾಡಿದರೆ ಇದೆಯಲ್ಲ, ಮತ್ತು ನಮಗೆ ಆ ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ ಫ್ರೆಂಡ್ಸ್. ಮತ್ತು ನಾವು ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ತನಕನೂ ಕೆಲಸ ಮಾಡೋದು ಯಾಕೆ ಅಂದರೆ ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಯಾರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೋ ಅವರು ಟೈಮಿಂಗ್ಸ್ ಇಲ್ಲದೇ ಕೆಲಸ ಮಾಡ್ತಾರೆ. ತುಂಬ ಜನ ನಾನು ಟೈಲರ್ಸ್ ವಿಡಿಯೋಗಳೆಲ್ಲ ನೋಡಿದಾಗ ನಾನು ನೋಡಿ ತುಂಬ ಖುಷಿ ಆಗುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದೊಂದು ವೀಡಿಯೋಸ್ ನೋಡ್ದಂಗೆನೂ ಮೋಟಿವೇಶನ್ ಬರುತ್ತೆ. ಅದೇ ರೀತಿ ವೀಡಿಯೋಸ್ಗಳು ನನ್ನ ಚಾನಲಲ್ಲೂ ಸಹಿತ ಬರುತ್ತೆ. ಯಾಕಂದರೆ ನಾನು ಯಾವ ರೀತಿ ಕೆಲಸ ಮಾಡ್ತೀನೋ ನಿಮಗೂ ಒಂದು ಮೋಟಿವೇಶನ್ ಆಗಿ ಇದೇ ರೀತಿ ಕೆಲಸ ಮಾಡಲಿ ಅನ್ನೋದು ನನ್ನ ಆಸೆ. ಮತ್ತು ತುಂಬ ಜನ ಹಸ್ಬೆಂಡ್ಸು ಮನೆಯವರಿಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಮನೆಯವರು ಸಹಿತ ನಾನು ಮದುವೆ ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಕೆಲಸ ಮಾಡೋದು ಅವರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬೈತಾ ಇದ್ರು, ಬಟ್ಟೆನೆಲ್ಲ ಇದೇ ರೀತಿ ಹರಡಿಟ್ರೆ ಅಥವಾ ಸ್ಟಿಚ್ ಮಾಡ್ತಾ ಇದ್ದರೆ ತುಂಬಾ ಬೈತಾ ಇದ್ರು. ಆಗ ನಾನು ಹೇಗೆ ಅವ್ರ ಮನಸ್ಸನ್ನು ಒಲಿಸ್ದೆ, ನಾನು ಹೇಗೆ ಈಗ ನನಗೆ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ, ನಾನು ಏನಾದರೂ ಸ್ವಲ್ಪ ಹೊಲಿತಿಲ್ಲ ಅಂತಂದರೆ ಇವತ್ತು ಹೊಲಿಯೋದಿಲ್ವಾ ಅಂತಾರೆ. ಆ ಥರ ಯಾವ ರೀತಿ ಮಾಡಿದೆ ಅಂದರೆ, ನಾನು ಮನೆಯಲ್ಲೇ ತುಂಬ ವರ್ಷದಿಂದ ಟೈಲರಿಂಗ್ ಕೆಲಸನ ಮಾಡ್ತಾಯಿದ್ದೆ. ಅವರಿಗೆ ಬರೋವಂಥ ಕಸ್ಟಮರು ಅವರು ಹೇಳೋವಂಥ ಮಾತುಗಳು ಅದನ್ನೆಲ್ಲ ಕೇಳಿಬಿಟ್ಟು ನನ್ನ ಹೆಂಡ್ತಿನೂ ಒಂದು ಚೆನ್ನಾಗಿ ಒಳ್ಳೆ ಟೈಲರು, ಚೆನ್ನಾಗಿ ಕೆಲಸ ಮಾಡ್ತಾಳೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹೇಗಂದರೆ ಒಬ್ಬೊಬ್ಬರು ಕಸ್ಟಮರು ಬರ್ತಾರೆ, ಬಂದುಬಿಟ್ಟು ನೀವು ಹೊಲಿದಿರೋ ಬ್ಲೌಸ್ ಇಷ್ಟು ಚೆನ್ನಾಗಾಗಿದೆ, ನಾವು ನಿಮ್ಮ ಹತ್ರ ಅಷ್ಟೇ ಬ್ಲೌಸ್ ಹೊಲಿಸೋದು, ನೀವು ತುಂಬ ಚೆನ್ನಾಗಿ ಹೊಲಿದು ಕೊಡ್ತೀರಾ, ಟೈಮ್ ಕರೆಕ್ಟಾಗಿ ಕೊಡ್ತೀರಾ ಅಂತೆಲ್ಲ ಹೇಳೋದು. ಮತ್ತು ತುಂಬಾ ನಮಗೆ ಕಷ್ಟ ಟೈಮಲ್ಲಿ ನಾವು ಮಾಡಿರೋಂಥ ಕೆಲಸದ ದುಡ್ಡು ನಮಗೆ ಬಂದಿದೆ. ಹಾಗಾಗಿ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮನೆಯವರ ಟ್ರೀಟ್ಮೆಂಟಿಗಾಗಿರ್ಬೋದು, ಮತ್ತು ಮನೆ ಮೇಂಟೈನಿಗಾಗಿರ್ಬೋದು, ಎಲ್ಲ ಕೆಲಸಕ್ಕೂ ನನ್ನ ಟೈಲರಿಂಗ್ ಕೆಲಸದೇ ದುಡ್ಡಲ್ಲೇ ನಾನು ಮಾಡಿರುವಂಥದ್ದು. ಅದೇ ಯಾರು ಸಹಿತ ₹1 ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್. ನಮ್ಮ ಕೆಲಸ ನಾವು ಕಲ್ತಿರೋ ವಿದ್ಯೆನ ಯಾವತ್ತೂ ಬಿಡಬಾರ್ದು. ನಮ್ಮ ಮನೆಯವರೇ ಈ ಕೆಲಸ ನನಗೆ ನಾನು ಮಾಡೋದು ಇಷ್ಟ ಇಲ್ಲದೇ ತುಂಬ ಸರಿ ಇದನ್ನು ಬಿಡಿಸೋದಕ್ಕೆ ಟ್ರೈ ಮಾಡಿದರು. ಆದರೆ ನಾನು ಕೆಲಸದಿಂದ ಅವರಿಗೆ ಕೆಲವೊಂದು ಹೆಲ್ಪ್ಗಳನ್ನು ಮಾಡಿದಾಗ ಈಗ ಅವರಿಗೆ ಅನಿಸಿದೆ, ನೀನು ಚೆನ್ನಾಗಿ ಕೆಲಸ ಮಾಡು, ಶಾಪ್ ಮಾಡು ಎಲ್ಲ ಹೇಳ್ತಾರೆ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಶಾಪ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮಾಡ್ತೀನಿ ನಾನು ಶಾಪು ಅಂದರೆ ಇಷ್ಟು ಟೈಮು ನನ್ನ ಮಕ್ಕಳು ಎಜುಕೇಷನಿಗೋಸ್ಕರ ಮನೆಯಲ್ಲೇ ಇದ್ದೆ. ಈಗ ನನಗೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಶಾಪಲ್ಲಿ ಅದು ನನಗೆ ಸ್ವಲ್ಪ ಸಾಧ್ಯ ಆಗಲ್ವೇನೋ ಅಂತೇಳಿ ನನಗೆ ಅನಿಸುತ್ತೆ. ಯಾಕಂದರೆ ನನಗೆ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡದೇ ಇದ್ದರೆ ಏನೋ ಸಮಾಧಾನನೇ ಇರೋದಿಲ್ಲ. ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಫ್ರೆಂಡ್ಸ್? ನಾನೇನಾದರೂ ಶಾಪ್ ಮಾಡಿದೆ ಅಂದರೆ ಡೈಲಿ ವೀಡಿಯೋಸ್ ಹಾಕೋಕ್ಕಾಗಲ್ಲ ನಿಮ್ಗಳ ಜೊತೆಗೆ. ಇಷ್ಟೆಲ್ಲ ಒಂದು ವೀಡಿಯೋಸಿಂದ ನಾವು ಮಾತಾಡೋದಕ್ಕೂ ಸಹಿತ ಆಗಲ್ಲ ಅಂದ್ಬಿಟ್ಟು ನಾನೀಗ ನನಗೆ ಬಂದಷ್ಟು ಬಟ್ಟೆ ಬರಲಿ, ನಾನು ಇನ್ನು ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲಿಗೆ ಹಾಕಿಬಿಟ್ಟು ನಾನು ಇದರಲ್ಲೇ ಒಂದು ಯಶಸ್ಸು ಕಾಣಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಬಂದಿರೋ ಬಟ್ಟೆಗಳನ್ನು ಸಹಿತ ನಾನು ಬಿಡೋದಿಲ್ಲ, ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀನಿ. ಹಾಗೆ ನೋಡಿ ಎಲ್ಲ ಬ್ಲೌಸ್ ಒಂದು 10ರಿಂದ 12 ಬ್ಲೌಸ್ ಇತ್ತು ನೋಡಿ. ಇದು ಮಿಷನ್ ಮೇಲೆಲ್ಲ ಇಟ್ಟಿದ್ದೆ, ಅಂದರೆ ಅದದು ಸೀರೆಗಳಿಗೆ ಕಟ್ ಮಾಡಿ ಅದದು ಲೈನಿಂಗ್ಗಳನ್ನು ತರಿಸ್ಬಿಟ್ಟು ನಾನು ಸ್ಟಿಚ್ ಮಾಡೋದಕ್ಕಾಗಿ ಇಟ್ಟಿದ್ದೆ. ಹಾಗೆ ನಮ್ಮ ಮನೆಯವರು ಸಹಿತ ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಷ್ಟೊತ್ತಿಗಾದರೂ ಲೈನಿಂಗ್ ಥರ ಕೇಳಿದರೆ ಮತ್ತು ಟೈಲರಿಂಗ್ ಮೆಟೀರಿಯಲ್ಸ್ ಏನಾದರೂ ತಂದುಕೊಡೋಕೆ ಹೇಳಿದರೆ ನನಗೆ ಪ್ರತಿಯೊಂದು ತಂದುಕೊಡ್ತಾರೆ. ನನಗೆ ಪ್ರತಿ ಸತಿ ಅಂಗಡಿಗೆ ಹೋಗೋ ಒಂದು ಅವಶ್ಯಕತೆನೇ ಬರೋದಿಲ್ಲ. ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ತುಂಬ ಜನ ಹೆಣ್ಮಕ್ಳಿಗೆ ನಾನು ಏನು ಹೇಳೋದು ಅಂದರೆ, ಟೈಲರ್ ಕೆಲಸ ಮಾಡ್ತಾ ಇರ್ತೀರಾ, ಮನೆಯವರು ಅತ್ತೆ ಮಾವ ಈ ರೀತಿ ಏನಾದರೂ ಸಪೋರ್ಟ್ ಮಾಡಿಲ್ಲ ಅಂದರೆ ನೀವು ಕೆಲಸ ಮಾಡಿರೋ ದುಡ್ಡಲ್ಲಿ ಮನೆಗೆ ಏನಾದರೂ ಒಂದು ವಸ್ತುನ ತನ್ನಿ. ಹಾಗೆ ಹಸ್ಬೆಂಡ್ ಏನಾದರೂ ಕಷ್ಟದಲ್ಲಿದ್ದಾಗ ನೀವು ಕೆಲಸ ಮಾಡಿರೋ ದುಡ್ಡು ಅಂದ್ಬಿಟ್ಟು ಅವ್ರ ಕೈಗೆ ಕೊಟ್ಟಾಗ ನಿಮಗೆ ನಿಜವಾಗೂ ಸಪೋರ್ಟ್ ಮಾಡ್ತಾರೆ. ಇದನ್ನೊಂದು ನೋಡಿ, ನೀವು ಒಂದು ಯೋಚನೆ ಮಾಡಿ. ನಾನು ತುಂಬ ಸರಿ ನನ್ನ 2 ಮಕ್ಕಳು ಎಜುಕೇಷನಿಗೂ ಸಹಿತ ನಾನು ಸ್ಟಿಚಿಂಗ್ ಮಾಡಿರೋ ದುಡ್ಡಲ್ಲೇ ಸ್ಟಿಚ್ ಮಾಡಿಸಿದ್ದೀನಿ. ಹಾಗೆ ನಾನು ಏನಾದರೂ ತೊಗೊಬೇಕು ಅಂತಂದರೆ ಪ್ರತಿಯೊಂದು ನಾನು ನನ್ನ ಕೆಲಸ ಮಾಡಿರೋ ದುಡ್ಡಲ್ಲಿ ತಗೊಳ್ತೀನಿ. ಒಂದು ಧೈರ್ಯ ಇತ್ತು. ನಾನು ಮನೆ ಬಿಟ್ಟು ಹೊರಗೆ ಬರುವಾಗ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಧೈರ್ಯ ಅಂದರೆ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ, ಕಲ್ತಿದ್ದೆ ಅನ್ನೋ ಒಂದು ಧೈರ್ಯದಿಂದನೇ ಬಂದಿದ್ದೆ. ನಾವು ಮನೆಯಿಂದ ಹೊರಗೆ ಬರುವಾಗ ನನಗೆ ನಮ್ಮ ಅತ್ತೆನೇ ಹೇಳಿದರು, ನೀನು ಕೆಲಸ ಮಾಡೋದು ತಿನ್ನೋದಕ್ಕೆ ಸಮ ಆಗುತ್ತೆ, ಮತ್ತು ಮನೆ ಎಲ್ಲಿ ಮೇಂಟೈನ್ ಮಾಡ್ತೀಯಾ, ಮತ್ತು ನೀವು ಅದು ಸರಿ ಆಗೋದಿಲ್ಲ, ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ನನಗೆ ಅದೊಂದು ಮಾತು ಮಾತ್ರ ತುಂಬಾ ಒಂದು ತಲೆಯಲ್ಲಿತ್ತು. ಆದರೆ
ನಮ್ಮ ಮಾವ ಹೇಳಿದರು, ಇಲ್ಲಮ್ಮ ನೀನೊಂದು ದೊಡ್ಡ ಗಾರ್ಮೆಂಟ್ಸ್ ಮಾಡ್ತೀಯಾ, ಹೋಗ್ಬಾ ಚೆನ್ನಾಗಿ ಹೊಲ್ದು ಬಾ ಅಂತ ಹೇಳಿದರು. ನಾನು ಮನೆ ಬಿಟ್ಟು ಅಂದರೆ ನಾವು ಮನೆಯವರು ನಾವು ಎಲ್ಲ ಬೇರೆ ಮನೆ ಮಾಡೋ ಟೈಮಲ್ಲಿ ಅತ್ತೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋ ಟೈಮಲ್ಲಿ ನನಗೆ ಈ ರೀತಿ ಹೇಳಿದರು. ಆದರೆ ನಾನು ಇವತ್ತಿಗೂ ಸಹಿತ ಯಾರ ಹಂಗಲ್ಲೂ ಬೀಳಬಾರ್ದು ಅಂದ್ಬಿಟ್ಟು ಧೈರ್ಯದಿಂದನೇ ನನ್ನನ್ನು ಕಲ್ತಿರೋ ಕೆಲಸ ಇತ್ತು ಅಲ್ವಾ ಕೈಯಲ್ಲಿ, ಹಾಗಾಗಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು LKG UKG ಇದ್ದಾಗಲೇ ನಾವು ಮನೆಯಿಂದ ಬೇರೆ ಆದ್ವಿ. ಆದರೆ ಒಂದೇ ಒಂದು ಆಸೆ ಇದೆ, ಸ್ವಂತ ಮನೆ ಕಟ್ಟಬೇಕು ಅಂತೇಳಿ ಸ್ವಂತ ಮನೆ ಕಟ್ತೀನಿ ಅನ್ನೋ ಒಂದು ಧೈರ್ಯ ಇದೆ ನನಗೆ. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಂತ ಮನೆ ಕಟ್ಟೋದಕ್ಕೆ ನನ್ನ ಅನಿಸಿಕೆ ಏನು ಅಂದರೆ, ಸ್ವಂತ ಮನೆ ಕಟ್ಟಿದ್ರ ಮೇಲೆ ನೆಮ್ಮದಿಯಾಗಿ ಇರಬೇಕು ನಾವು, ಸಾಲದ ಸುಳಿಯಲ್ಲಿ ಇರಬಾರ್ದು ಅನ್ನೋದಕ್ಕೋಸ್ಕರ ನಾವು ಸ್ವಂತ ಮನೆಗೆ ಇನ್ನೂ ಕೈ ಹಾಕಿಲ್ಲ. ಯಾಕಂದರೆ ನಾವೀಗ ಮಕ್ಕಳು ಎಜುಕೇಷನ್ ಮಾಡಿಸ್ತಾ ಇರ್ತೀವಿ, ಹಾಗೆ ಈಗೆಲ್ಲ ಸ್ವಲ್ಪ ಕಮಿಟ್ಮೆಂಟ್ಗಳಿರುತ್ತೆ. ಈ ಟೈಮಲ್ಲಿ ನಾವು ತುಂಬಾ ಸಾಲ ಮಾಡಿ ಮನೆ ಕಟ್ಟಿದರೆ, ಸೈಟ್ ತಗೊಂಡ್ರೆ ಮತ್ತೆ ಸಾಲ ಮಾಡಿಕೊಂಡು ಅದೊಂದು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಬಾಡಿಗೆ ಮನೇಲಿದ್ದರೂ ಖುಷಿಯಾಗೇ ಇದ್ದೀನಿ. ಆದರೆ ಕೆಲಸನೂ ಸಹಿತ ಮಾಡ್ತಾ ಇರ್ತೀನಿ. ಎಷ್ಟೇ ಕಷ್ಟ ಆದರೂ ಸಹಿತ ನಾನು ಯಾರ ಕೈ ಕೆಳಗೂ ಬೀಳೋದಿಲ್ಲ. ಅಂದರೆ ಕೆಲಸ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನು ಏನಕ್ಕೂ ನಾನು ಯಾವುದಕ್ಕೂ ಹೆದರೋದಿಲ್ಲ. ನನ್ನ ಕೆಲಸ ನನ್ನ ಹತ್ರ ಇದೆ. ನಾವು ಕಲ್ತಂಥ ವಿದ್ಯೆ ನಮ್ಮ ಜೊತೆಗೆ ಇದ್ದೇ ಇರುತ್ತೆ, ಸ್ವಲ್ಪನಾದರೂ ನಮಗೆ ಧೈರ್ಯ ಕೊಡುತ್ತೆ. ಹಾಗಾಗಿ ನಿಮಗೆ ಒಂದು ಟೈಮಲ್ಲಿ ನಿಮ್ಗೆ ಏನಾದರೂ ಒಂದು ಕಲಿಬೇಕು ಅನಿಸಿದ್ರೆ ಕಲೀರಿ, ಅದು ನಮ್ಮ ಕೊನೆಯವರೆಗೂ ಆ ವಿದ್ಯೆ ಅನ್ನೋದು ನಮಗೆ ಕಾಯುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಈಗ ನೋಡಿ, ನಾನು ಈಗ ಟೈಲರಿಂಗ್ ಕೆಲಸ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದರೂ ನಾನು ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅದು ಒಂದು ವಿದ್ಯೆನ ಯಾರೂ ಕಲಿಯೋಕ್ಕಾಗಲ್ಲ. ನಮ್ಮಲ್ಲಿರೋ ವಿದ್ಯೆನ ಯಾರೂ ಕಲಿಯೋಕ್ಕಾಗಲ್ಲ. ನಾವು ಅದು ಕಲ್ತ್ವಿ ಅಂತ ಅಂದರೆ ಅದರಿಂದನೂ ಸಹಿತ ನಮಗೆ ಬರೋ ಅಂಥ ಬ್ಲೌಸ್ಗಳಿಗೇ ಎಂಬ್ರಾಯ್ಡ್ರಿ ಹಾಕ್ಕೊಡೋಕ್ಕೆ ತುಂಬ ಜನ ಹೇಳ್ತಾರೆ, ನಾನು ಹಾಕ್ಕೊಡ್ಬೋದಲ್ವಾ. ಹಾಗಾಗಿ ಒಂದು ಶಾಪೇ ಮಾಡಬೇಕು ಅಂತಲೂ ಇದ್ದರೂ ನಾವೊಂದು ಕಲ್ತ್ಕೊಂಡಿದ್ವಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಟೈಮನ್ನು ವೇಸ್ಟ್ ಮಾಡ್ತಾಯಿದ್ರೆ ಈ ಬೇಸಿಗೆ ರಜದಲ್ಲಿ 2 ತಿಂಗಳು ಟೈಮಲ್ಲಿ ಯಾರಿಗಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಟೈಲರಿಂಗ್ ಕಲೀರಿ, ಮತ್ತು ಕುಚ್ಚಾಕೋದು ಕಲೀರಿ, ಎಂಬ್ರಾಯ್ಡ್ರಿ ಕಲೀರಿ, ಅಥವಾ ಇನ್ನೂ ಹೆಚ್ಚೆಚ್ಚು ಕೋರ್ಸ್ಗಳಿರುತ್ತೆ, ಕಲ್ತ್ಬಿಟ್ಟು ಇರೋವಂಥ ಟೈಮನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ನಾನು ತುಂಬ ಒಂದು 12 ಬ್ಲೌಸ್ ಕಟ್ ಮಾಡಿದೆ. ಅಷ್ಟು ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾತ್ರ ಬೆಳಗ್ಗೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಟ್ಟಿಂಗ್ ಆದಮೇಲೆ ಎಲ್ಲ ಕಟ್ಟಿಂಗ್ ಬ್ಲೌಸ್ಗಳನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಆಗಿದೆ ಅಂತೇಳಿ ಅಂದ್ಕೊಂಡೆ, ಆದರೆ ವಿಡಿಯೋ ಆಗಿರಲಿಲ್ಲ. ಯಾಕಂದರೆ ತುಂಬ ಲೇಟ್ ಆಗಿದ್ದರಿಂದ ನನಗೂ ಸ್ವಲ್ಪ ನಿದ್ದೆ ಬಂದಿದ್ದ ಥರ ಆಗಿತ್ತು. ಹಾಗಾಗಿ ಆದರೆ ನೋಡಿ 11:30 ಆಗಿತ್ತು. ನಾನು ಎಲ್ಲ ಬ್ಲೌಸ್ಗಳನ್ನು ಕಟ್ ಮಾಡಿಬಿಟ್ಟು ನಾನು ಮಲಗೋದ್ರಲ್ಲಿ 12 ಗಂಟೆ ಆಯಿತು. ಅಂದರೆ ಎಲ್ಲ ಕ್ಲೀನ್ ಮಾಡಿಟ್ಟು ನಾನು ಮಲಗೋದ್ರಲ್ಲಿ 12 ಗಂಟೆ ಆಯಿತು. ಪ್ರತಿದಿನ ನಂದು ಇದೇ ರೀತಿ ರೊಟೀನ್ ಇರುತ್ತೆ. ಅದು ಯಾಕೆ ಅಂತಂದರೆ ನಮಗೆ ಇರೋವಂಥ ಕಮಿಟ್ಮೆಂಟಿಗೆ ನಮಗೆ ನಿದ್ದೆ ಬರಲ್ಲ, ಸುಸ್ತಾಗಲ್ಲ, ಆಯಾಸಾಗಲ್ಲ. ನಾವು ಕೆಲಸ ಮಾಡಬೇಕು, ಸಮಯನೇ ನಮಗೆ ದುಡ್ಡು ಅಂದ್ಕೊಂಡು ನಾವು ಸಮಯನ ಯಾವತ್ತೂ ವೇಸ್ಟ್ ಮಾಡದೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.